ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕವರ್ ಮಾಡಿದ್ವಿ. ಹರ್ಷಿಕಾ ಅವ್ರನ್ನ ನಾನು ಮಾತಾಡ್ಸಿಲ್ಲ, ಕೊನೆಯದಾಗಿ ಉಳಿಸ್ಕೊಂಡಿದ್ದೆ. ಅದಕ್ಕೆ ಕಾರಣ ಇದೆ. ಸಿನಿಮಾ ಬಗ್ಗೆ ಮಾತಾಡೋದಕ್ಕೂ ಮುಂಚೆನೆ ಇಡೀ ತಂಡದವರು, ನಾನು ಹೇಳ್ತಾ ಇದ್ದೆ ಸಿನಿಮಾ ರಂಗ ಒಂದು ಕುಟುಂಬ ಅಂದರೆ ಹರ್ಷಿಕಾ ಅವ್ರ ಜರ್ನಿ ಕೂಡ ಅವತ್ತು ನಿರೂಪಕಿಯಾಗಿ ನಾನು ನಿಮ್ಮ ಮನೆ ಮಗಳು ಅಂತ ನೀವು ಹೇಳ್ತಾ ಇದ್ದಿದ್ದು. ಕುತ್ಕೊಳ್ಬೋದು, ನೋ ಪ್ರಾಬ್ಲಮ್. ನಾನು ಆ್ಯಕ್ಟಿವ್ ಆಗಿದ್ದಷ್ಟು ಪಾಪು ಆ್ಯಕ್ಟಿವ್ ಆಗಿ ಆಚೆ ಬರುತ್ತೆ, ಸೊ ನೋ ಪ್ರಾಬ್ಲಮ್. ನಾನು ಹೇಳ್ತಾ ಇದ್ದೆ ನಿರೂಪಕಿಯಾಗಿ ನಾನು ನಿಮ್ಮ ಮನೆ ಮಗಳು ಅಂತ ಶುರು ಮಾಡ್ತಿದ್ರಿ ಮಾತು. ಅದಾದಮೇಲೆ ನಾಯಕ ನಟಿಯಾಗಿ ಇಷ್ಟು ವರ್ಷದ ಜರ್ನಿ, ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಹತ್ತಿರವಾಗಿದ್ದೀರಾ. ಅಂದರೆ ನೀವು ಕೂಡ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡಿಕೊಂಡು ಇವತ್ತಿಗೂ ಕೂಡ ಈ ಸ್ಥಿತಿಲೂ ಈ ಸಿನಿಮಾ ಪ್ರಮೋಷನಿಗೆ ಬರಬೇಕು ಅನ್ನೋ ಒಂದು ಸಿನಿಮಾ ಬಗೆಗಿನ ಪ್ರೀತಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೊಂದು ಅಲ್ವಾ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಈ 25 ವರ್ಷದ ಸ್ಟೋರಿ ಗೊತ್ತಿರಲಿಲ್ಲ. ಇವರೇ 25 ವರ್ಷದ ಥರ ಕಾಡ್ತಾರೆ. ಇವ್ರು 25 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದರೆ ಹೆಂಗೆ ನಂಬೋದು ನಿಜವಾಗ್ಲೂ. ಆ್ಯಂಡ್ ಸೀರಿಯಸ್ಲಿ ಕಂಗ್ರ್ಯಾಚುಲೇಷನ್ಸ್ ಅನುಮ, ಐ ಆಮ್ ಸೋ ಹ್ಯಾಪಿ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ, ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತ. ಶಿ ಸೆಡ್ ಶಿ ವಾಸ್ 16 ಅಂತ. ಸೊ ಇಲ್ಲಿ ಹೆಂಗಾಗಿದೆ ಅಂದರೆ, ನಾನು ಬಂದಾಗ ಎಲ್ಲರಿಗೂ ಗೊತ್ತು, ಸುಬ್ಬಣ್ಣ, ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ, ವಾಸು ಸರ್ ಎಲ್ಲ 15 ಇಯರ್ಸ್, 16 ಇಯರ್ಸ್, 18 ಇಯರ್ಸ್. ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಮಾಡಿಕೊಂಡು ಕರಿಯರು ಏನೋ ಒಂದು ಹೆಸರು ಮಾಡಿಕೊಂಡು ಎಲ್ಲರ ಮನಸ್ಸಿಗೆ ಹತ್ತಿರ ಹಾಕ್ಕೊಂಡು, ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದರು ಅಂತ. ಇನ್ನೂ ಮುಂಚೆನೇ ಆಗಿರಬೇಕು. 8 ವರ್ಷ. ಹಂಗೋದ್ರೆ ಇವನ್ ಯು ಆ್ಯಸ್ ಅ ಚೈಲ್ಡ್ ಆ್ಯಕ್ಟ್ರೆಸ್ ಇನ್ನೂ ಬೇಗ ಅಲ್ವಾ ಅನುಮ, ರೈಟ್? ಸೊ ಖುಷಿ ಆಗುತ್ತೆ. ಏನಂದರೆ ಒಂದು ಹೆಣ್ಣು ಮಗುವಾಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವು ಇಷ್ಟು ಪ್ರೀತಿ ಗಳಿಸೋದು, ಆ್ಯಂಡ್ ಈ ಥರ ಒಂದು ಮೈಲ್ ಸ್ಟೋನ್ ಗಳಿಸೋದಿದೆಯಲ್ಲ. ಈಗ ಹನುಮ ಗಳಿಸಿರೋ ಹಾಗೆ 25 ಇಯರ್ಸ್. ಈಗ ಪ್ರಿಯಾ ಮ್ಯಾಮ್ ಅದೇ ಹೇಳ್ತಾರೆ, ಅವ್ರು 24 ಆಯ್ತು, ಇನ್ನೊಂದು ವರ್ಷ ಆದರೆ ಅವ್ರದ್ದು 25 ಇಯರ್ಸ್ ಆಗುತ್ತೆ. 2002. ಸೊ ಅವರು ಅದೇ ಹೇಳ್ತಾಯಿದ್ರು. ಸೊ ಖುಷಿ ಆಗುತ್ತೆ, ಯಾಕಂದರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರ ಥರ ಆಗಬೇಕು, ಇವರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ ಬಂದಾಗ ಲೈಕ್ ವಿ ಯೂಸ್ ಟು ಚೆರಿಶ್ ಲೈಕ್ ಟೈಟಾನಿಕ್ ಹೀರೋಯಿನ್ ಅನುಪ್ರಭಾಕರ್ ಅವರು ಅಂತ ಹೇಳಿಕೊಂಡು. ಹಾಗೆ ಅವರ ಈ ಒಂದು ಮೈಲ್ ಸ್ಟೋನಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ತುಂಬ ಖುಷಿ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಲವ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಹಗ್ಗ ಸಿನಿಮಾ ಮೊದಲನೇದಾಗಿ ಚೀಫ್ ಗೆಸ್ಟಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ. ರಘುವರೇ, ಥ್ಯಾಂಕ್ ಯು. ನಿಮ್ಮ ಹೆಂಡ್ತಿನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಹಾಗೆ ಸೈಡಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಪತ್ರಕರ್ತರ ಎಲ್ಲ ಮಾಡ್ತಿದ್ದಾರೆ, ಅವರು ಫೋಟೋ ತೆಗಿತಾ ಇದ್ದಾರೆ, ಕ್ವೆಶನ್ ಕೇಳ್ತಾ ಇದ್ದಾರೆ ಹೆಂಡ್ತಿನ. ಸೊ ಅಮ್ಮ ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾರ್ಜಿಯಸ್. ಅದು ಹೆಂಗೆ ಅಂದರೆ, ಪ್ರಿಯಾ ಮ್ಯಾಮ್ ಬಂದುಬಿಟ್ರೆ ಅದೊಂಥರ ಈ ಗ್ಲ್ಯಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ. ಬಂದು ನಿಂತ್ಕೊಬಿಟ್ರೆ ಪಳ 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 ಅಂತ ಹೊಳಿತಾ ಇರ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಆಲ್ವೇಸ್ ಲವ್ ಯು ಟು, ಲವ್ ಯು ಆಲ್ ದ ಟೈಮ್. ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ. ಪತ್ರಕರ್ತೆಯಾಗಿ ಒಂದಷ್ಟು ಏನು ಹೇಳೋದು, ಹಾವಳಿ ಕೊಡ್ತೀನಿ. ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ನಮ್ಮ ಡೈರೆಕ್ಟ್ರಿಗೆ, ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬ ಹಿಂಸೆ ಮಾಡ್ತಾ ಇರ್ತೀನಿ. ಏನು ನಿಮ್ಮ ಹಳ್ಳಿ ಕತೆ, ಇಲ್ಲೇನು ಆಗ್ತಾ ಇದೆ, ಇಲ್ಲಿ ಯಾಕೆ ಈ ಥರ ನಡೀತಾ ಇದೆ, ಇಲ್ಲಿ ಯಾಕೆ ಈ ಥರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಅನು ಮ್ಯಾಮ್ ಹೇಳ್ದಂಗೆ ಅವಿನಾಶ್ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬ ಪ್ರಿಪೇರ್ ಆಗಿದ್ದರು. ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬೆಬೆ ಆಗಿಬಿಡ್ತಾರೆ, ಏನು ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗೆ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ನಿಮ್ಮ ಪಾತ್ರ ಹೀಗೆ, ನೀವು ಈ ಥರ ಇರ್ತೀರ, ತುಂಬ ಇನ್ಕ್ವಿಸಿಟಿವ್ ಆಗಿರ್ತೀರ, ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಆ ಥರದ್ದು ಅಂತ. ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳಬೇಕು, ಹೊಸಬ್ರು ಆದರೆ ಹೀ ಹ್ಯಾಸ್ ಬಿನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾವು ಹೇಗೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಕೆಡ್ಯೂಲ್ ಆಗುತ್ತೆ, ಒಂದು ಸ್ಕೆಡ್ಯೂಲ್ಗೆ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸು ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ, ಮೇಡಮ್ ರೆಡಿ ಇರಿ, 10ನೇ ತಾರೀಕಿಂದ ಶೂಟಿಂಗ್.
ಅಂದರೆ 5ನೇ ತಾರೀಕಿಗೆ ರಾಜವ್ರು ಪೇಮೆಂಟ್ ಹಾಕ್ಬಿಟ್ಟಿರ್ತಾಯಿದ್ರು. ಹಿ ಯೂಸ್ ಟು ಬಿ ಸೋ ಅಮೇಝಿಂಗ್. ನಾವು ಅದೇ ಯೋಚನೆ ಕೇಳೇ ಇಲ್ವಲ್ಲ ರಾಜ್, ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡಿಕೊಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ, ಪೇಮೆಂಟ್ಸ್ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ. ಸೊ ಇಂಥ ನಿರ್ಮಾಪಕರನ್ನು ನಾವು ಕಳ್ಕೊಬಾರ್ದು ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಹಗ್ಗ ನಮ್ಮ ಸಿನಿಮಾನ ಗೆಲ್ಲಿಸಿ, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಕಡಿಮೆ ಪ್ರೊಡ್ಯೂಸರ್ಸ್ ಈ ಥರ ಹೆಂಗಾಗುತ್ತೆ ಅಂದರೆ ಪೋರ್ಷನ್ ಎಲ್ಲ ಮುಗ್ದು ಡಬ್ಬಿಂಗ್ ಮುಗ್ದು ಫಾಲೋ ಅಪ್ ಮಾಡಬೇಕಾಗತ್ತೆ. ಬಟ್ ನಿಜವಾಗ್ಲೂ ಈ ಥರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದರೆ ಹನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕ್ಕೊತಾರೆ, ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ಥರ ಪ್ರೊಡ್ಯೂಸರ್ಸ್ ಮುಂದೆ ಬಂದರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲಿರಲಿ. ಆ್ಯಂಡ್ ವೇಣು ಅವರು ಹೊಸ ನಟ, ಸ್ವಲ್ಪ ಹೆದರ್ಕೊಳ್ತಾರೆ, ಸ್ಟೇಜ್ ಫಿಯರ್ ಇದೆ. ಬಟ್ ನಿಮ್ಮ ಸಾಂಗ್ ನೋಡಿದ್ದೀರಾ, ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗನ್ನಿಸ್ತು? ಹಾವಳಿ ಹಾಡು ನೋಡಿದ್ರಾ? ಪ್ಲೇ ಮಾಡಿದ್ರು ಅನ್ಸುತ್ತಲ್ಲ ಸ್ಟಾರ್ಟಿಂಗಲ್ಲಿ. ಎಸ್. ಸೊ ಸೋನು ನಿಗಮ್ ಅವರು, ಥ್ಯಾಂಕ್ ಯು. ಸೊ ಸೋನು ನಿಗಮ್ ಅವ್ರು ಹಾಡಿದ್ದಾರೆ, ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ. ಬ್ಯೂಟಿಫುಲ್ ಹಾಡು. ಏನು ಸ್ನೇಹಪ್ರಿಯ ಸರ್ ನಿಮ್ಮದು ಕಾಮೆಂಟ್ಸು? ನನ್ನ ಹಾಡು ಹೇಗಿದೆ ಅಂತ ಕೇಳಿದ್ರೆ ಗುಸು ಮಾಡ್ತೀರಾ ನೀವು? ಹೇಳಿ ಒಂದು ಲೈನ್ ಹೇಳಿ, ನನ್ನ ಹಾಡು ನೋಡೋಣ, ನೋಡಿದ್ದೀರಾ ಇಲ್ವಾ ಅಂತ. ಸೊ ಆ ಹಾಡು ಶೂಟ್ ಮಾಡಬೇಕಾದ್ರೆ ಇಲ್ಲ ಪಾಪ ಬರ್ತಾರೆ. ಸೊ ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಮದನ್ ಹರಿಣಿ ಮಾಸ್ಟರ್ನ ನೆನೆಸ್ಕೊಳ್ಳೇಬೇಕು, ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಬರ್ತಾ ಇದ್ದಾರೆ. ಸೊ ಆ ಒಂದು ಹಾಡು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ವೇಣು ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರಲಿ. 25 ವರ್ಷಗಳನ್ನು ಕಂಪ್ಲೀಟ್ ಮಾಡಿದಂಥ ಅನುಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.